ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮಮ. ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕರ್ಣನು ಪಾಂಡವರನ್ನು ನಿರ್ಮೂಲ ಮಾಡಿ ದುರ್ಯೋಧನನಿಗೆ ರಾಜ್ಯವನ್ನು ನೆಲೆಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿ ಯುದ್ಧಕ್ಕೆ ಹೊರಟದು ಎಂಬ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು, ಮಹಾರಾಜ, ಇಷ್ಟರಲ್ಲಿ ಅಧಿರಥ ಪುತ್ರನಾದ ಕರ್ಣನಿಗೂ ಭೀಷ್ಮನು ಹತನಾದ ವೃತ್ತಾಂತವೂ ತಿಳಿಯಿತು. ಮಹಾಸಮುದ್ರ ಮಧ್ಯದಲ್ಲಿ ಹಡಗು ಮುರಿದಂತೆ ಕೌರವ ಸೈನ್ಯಕ್ಕೆಲ್ಲ ರಕ್ಷಕನಾದ ಭೀಷ್ಮನು ಬಿದ್ದು ಹೋದುದನ್ನು ಕೇಳಿ ಕರ್ಣನು ಬಂಧು ಮರಣದಿಂದ ಹೇಗೋ ಹಾಗೆ ಬಹಳ ವ್ಯಸನಪಟ್ಟನು. ಆಗ ಅವನಿಗೆ ನಿನ್ನ ಮಗನ ಸೈನ್ಯವನ್ನು ಆ ವಿಪತ್ತಿನಿಂದ ತಪ್ಪಿಸಬೇಕೆಂದು ತೋರಿತು. ಪುರುಷ ಶ್ರೇಷ್ಠನು, ಯಾವ ಯುದ್ಧದಲ್ಲಿಯೂ ಪರಾಜಯವಿಲ್ಲದವನು, ಮಹಾರಥನೂ ಆದ ಭೀಷ್ಮನು ಯುದ್ಧದಲ್ಲಿ ಬಿದ್ದು ಹೋದುದನ್ನು ಕೇಳಿದೊಡನೆ ಕರ್ಣನು ದುರ್ಯೋಧನನನ್ನು ಕಾಣಲು ಹೊರಟನು. ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ಹಡಗಿನಂತೆ ದುರ್ಯೋಧನನ ಸೈನ್ಯವು ಭೀಷ್ಮನ ಪರಾಜಯದಿಂದ ವಿಪತ್ತಿಗೆ ಗುರಿಯಾಗಿರುವುದನ್ನು ನೋಡಿ ಕರ್ಣನು ವಿಪತ್ತಿನಲ್ಲಿ ಸಿಕ್ಕಿದ ಮಕ್ಕಳನ್ನು ನೋಡಿ ತಂದೆಯು ಹೇಗೋ ಹಾಗೆ ಕೌರವ ಸೈನ್ಯದ ರಕ್ಷಣೆಯಲ್ಲಿ ಅತ್ಯಾತುರವುಳ್ಳವನಾಗಿ ಸಾಕ್ಷಾತ್ ಪರಶುರಾಮನಿಂದ ತನಗೆ ಕೊಡಲ್ಪಟ್ಟ ದಿವ್ಯ ಧನುಸ್ಸನ್ನು ಕೈಗೆತ್ತಿಕೊಂಡನು. ಅದನ್ನು ಚೆನ್ನಾಗಿ ತೀಡಿ ನಾಣೇರಿಸಿದನು. ಕಾಲಾಗ್ನಿಗೂ ಪ್ರಳಯ ಕಾಲದ ವಾಯುವಿಗೂ ಸಮಾನವಾದ ಬಾಣಗಳನ್ನೆಲ್ಲ ಸಂಗ್ರಹಿಸಿಕೊಂಡನು. ಹೀಗೆ ಧನುರ್ಬಾಣಗಳನ್ನು ಹಿಡಿದು ಹೊರಟು ಬರುತ್ತಾ ಕೌರವ ಸೈನ್ಯಕ್ಕೆಲ್ಲ ಉತ್ತೇಜನ ಕೊಡುವಂತೆ, ಎಲೈ ವೀರರೇ, ಚಂದ್ರನಲ್ಲಿ ಕಾಂತಿಯು ಹೇಗೋ ಹಾಗೆ ಆ ಭೀಷ್ಮನಲ್ಲಿ ಧೈರ್ಯ, ಬುದ್ಧಿ, ಪರಾಕ್ರಮ, ಬಲ, ಸತ್ಯ, ಸ್ಮರಣಶಕ್ತಿ, ಎಲ್ಲ ದಿವ್ಯಾಸ್ತ್ರಗಳು, ವಿನಯ, ಲಜ್ಜೆ, ಪ್ರಿಯವಾಕ್ಕು, ಅಸೂಯೆ ಇಲ್ಲದಿರುವಿಕೆ ಇವೇ ಮೊದಲಾದ ಎಲ್ಲ ಉತ್ತಮ ಗುಣಗಳು ನೆಲೆಗೊಂಡಿದ್ದವು. ಅವನು ಉಪಕಾರವನ್ನು ಸ್ಮರಿಸತಕ್ಕವನು, ಬ್ರಾಹ್ಮಣ ವಿರೋಧಿಗಳನ್ನು ನಿಗ್ರಹಿಸತಕ್ಕವನು, ಶತ್ರು ವೀರರನ್ನು ಧ್ವಂಸ ಮಾಡತಕ್ಕವನು. ಅಂತಹ ಮಹಾಮಹಿಮೆಯುಳ್ಳ ಆ ಭೀಷ್ಮನೇ ಹತನಾದ ಮೇಲೆ ನಮ್ಮ ಕಡೆಯ ಇತರ ವೀರರೆಲ್ಲ ಹತರಾದಂತೆಯೇ ನನಗೆ ತೋರುತ್ತಿದೆ. ಕರ್ಮಗಳು ಅನಿತ್ಯ ಫಲವನ್ನೇ ಕೊಡತಕ್ಕವುಗಳು. ಲೋಕದಲ್ಲಿ ಯಾವುದೊಂದು ಸ್ಥಿರವಲ್ಲ. ದೃಢ ಬ್ರಹ್ಮಚರ್ಯೆಯುಳ್ಳ ಅಂತಹ ಮಹಾತ್ಮನೇ ಹತನಾದನು ಎಂದ ಮೇಲೆ ತಾನು ನಾಳಿನ ಸೂರ್ಯೋದಯವನ್ನು ನಿಸ್ಸಂದೇಹವಾಗಿ ನೋಡಬಹುದೆಂಬ ನಿಶ್ಚಯವನ್ನು ಯಾವನು ತಾನೇ ಇಟ್ಟುಕೊಳ್ಳಬಲ್ಲನು? ಆ ಭೀಷ್ಮನೋ ವಸುಗಳಂತೆ ಮಹಾಮಹಿಮೆಯುಳ್ಳವನು. ವಸುವಿನ ವೀರ್ಯದಿಂದಲೇ ಹುಟ್ಟಿದವನು. ಅವನು ತಿರುಗಿ ವಸುಗಳಲ್ಲಿಯೇ ಹೋಗಿ ಸೇರತಕ್ಕವನು. ಅವನೇ ಹತನಾದನು. ಇನ್ನು ನಾವು ನಮ್ಮ ಪುತ್ರರನ್ನು, ಭೂಮಿಯನ್ನು, ಕುರುಗಳನ್ನು, ಈ ಸೈನ್ಯವನ್ನು ಕುರಿತು ದುಃಖಿಸುವುದೇಕೆ ಎಂದನು. ಮಹಾಮಹಿಮನು, ಅಸಮಾನ ತೇಜಸ್ವಿಯು, ತಮ್ಮೆಲ್ಲರಿಗೂ ರಕ್ಷಕನು, ಈ ಲೋಕ ನಿಯಾಮಕನೂ ಆದ ಭೀಷ್ಮನು ಯುದ್ಧದಲ್ಲಿ ಬಿದ್ದು ಹೋದುದನ್ನು, ಕೌರವರು ಪರಾಜಿತರಾದುದನ್ನು ನೋಡಿ ಕರ್ಣನು ಹೀಗೆ ವ್ಯಸನದಿಂದ ನಿಟ್ಟುಸಿರು ಬಿಟ್ಟು ಕಣ್ಣೀರನ್ನು ಸುರಿಸಿದನು. ನಿನ್ನ ಮಕ್ಕಳು, ನಮ್ಮ ಎಲ್ಲ ಸೈನಿಕರು ಒಬ್ಬರನ್ನೊಬ್ಬರು ನೋಡಿ ರೋಧಿಸತೊಡಗಿದರು. ಎಲ್ಲರೂ ಧಾರೆ ಧಾರೆಯಾಗಿ ಕಣ್ಣೀರನ್ನು ಸುರಿಸಿದರು. ಆದರೇನು, ಆಮೇಲೆ ತಿರುಗಿ ಇನ್ನೂ ಪ್ರಬಲ ಯುದ್ಧಕ್ಕೆ ಆರಂಭವಾಯಿತು. ಸೈನ್ಯವೆಲ್ಲವೂ ಅನೇಕ ರಾಜರೊಡನೆ ರಣರಂಗಕ್ಕೆ ಪ್ರವೇಶಿಸಿತು. ಆಗ ಕರ್ಣನು ತನ್ನ ಕಡೆಯ ರಥಿಕರನ್ನೆಲ್ಲ ಯುದ್ಧಕ್ಕೆ ಪ್ರೋತ್ಸಾಹಗೊಳಿಸುತ್ತಾ, ಎಲೆಯ ರಥಿಕ ಶ್ರೇಷ್ಠರೇ, ಜಗತ್ತೆಂಬುದು ಅನಿತ್ಯವೇ. ಇದು ಯಾವಾಗಲೂ ಮೃತ್ಯುವಿನ ಕಡೆಗೆ ಸೆಳೆಯಲ್ಪಡುತ್ತಿರುವುದು. ಲೋಕದಲ್ಲಿ ಯಾವುದೂ ಸ್ಥಿರವೆಂದು ನನಗೆ ತೋರುವುದಿಲ್ಲ. ನೀವೆಲ್ಲರೂ ಕಣ್ಣಿದಿರಾಗಿ ಇರುವಾಗಲೇ ಪರ್ವತದಂತೆ ನಿಶ್ಚಲನು, ಕುರುಶ್ರೇಷ್ಠನೂ ಆದ ಭೀಷ್ಮನು ರಣರಂಗದಲ್ಲಿ ಹತನಾದನಲ್ಲವೇ? ಗಗನದಿಂದ ಕೆಳಗೆ ಬಿದ್ದ ಸೂರ್ಯನಂತೆ ಅಂತಹ ಮಹಾರಥನೇ ರಣರಂಗದಲ್ಲಿ ಕೆಡಹಲ್ಪಟ್ಟ ಮೇಲೆ ಇನ್ನು ನಮ್ಮಲ್ಲಿ ಆ ಅರ್ಜುನನ ಪರಾಕ್ರಮವನ್ನು ಸಹಿಸಬಲ್ಲ ದೊರೆಗಳು ಯಾರುಂಟು? ಪರ್ವತವನ್ನೇ ಉರುಳಿಸತಕ್ಕ ಪ್ರಚಂಡವಾದ ಬಿರುಗಾಳಿಯನ್ನು ಸಾಮಾನ್ಯ ವೃಕ್ಷಗಳು ತಡೆಯಬಲ್ಲವೇ? ತಮಗೆ ನಿಯಾಮಕನಾಗಿ ರಕ್ಷಿಸುತ್ತಿದ್ದ ಭೀಷ್ಮನ ವಿಯೋಗದಿಂದ ನಮ್ಮ ಸೈನ್ಯವೆಲ್ಲವೂ ಸಂಕಟಕ್ಕೊಳಗಾಗಿದೆ. ಅನಾಥವಾಗಿ ಉತ್ಸಾಹಹೀನವಾಗಿದೆ. ಮಹಾತ್ಮನಾದ ಭೀಷ್ಮನು ಹೇಗೆ ಕೌರವ ಸೈನ್ಯವನ್ನು ರಕ್ಷಿಸುತ್ತಿದ್ದನೋ ಅವನಂತೆ ಅದನ್ನು ರಕ್ಷಿಸಬೇಕಾದ ದುರ್ಭರವಾದ ಭಾರವನ್ನೆಲ್ಲ ನೀವು ಈಗ ನನ್ನ ಮೇಲೆ ಹೊರಿಸಿದಿರಿ. ಈ ಜಗತ್ತು ಅನಿತ್ಯವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು. ಮಹಾಸಮರ್ಥನಾದ ಭೀಷ್ಮನೇ ಬಿದ್ದು ಹೋದನು ಎಂದ ಮೇಲೆ ನಾನು ಹೇಗೆ ತಾನೇ ನಿಮಗೆ ಅಭಯವನ್ನು ಕೊಡಬಲ್ಲೆನು? ಆದರೂ
ನನ್ನ ಪ್ರಯತ್ನವನ್ನು ನಾನು ಬಿಡಲಾರೆನು. ನನ್ನ ತೀವ್ರ ಬಾಣಗಳಿಂದ ಪಾಂಡವರ ಕಡೆಯವರನ್ನು ನನ್ನಿಂದ ಆದ ಮಟ್ಟಿಗೆ ಯಮಪುರಿಗೆ ಸಾಗಿಸಿ ಲೋಕಕ್ಕೆಲ್ಲ ಉತ್ತಮವಾದ ಕೀರ್ತಿಯನ್ನು ಪ್ರಕಟಿಸಿ ದುರ್ಜಯನೆನಿಸುವೆನು. ಹಾಗಿಲ್ಲದೆ ಶತ್ರುಗಳಿಂದ ನಾನೇ ಹತನಾಗಿ ರಣರಂಗದಲ್ಲಿ ಮಲಗುವೆನು. ನಮ್ಮ ಪ್ರತಿಕಕ್ಷಿಗಳಾದ ಪಾಂಡವರಾದರೂ ಸಾಮಾನ್ಯರಲ್ಲ. ಯುಧಿಷ್ಠಿರನು ಧೈರ್ಯ, ಬುದ್ಧಿ, ಸತ್ಯ, ಬಲ ಇತ್ಯಾದಿ ಗುಣಗಳಲ್ಲಿ ಎಲ್ಲರಿಗೂ ಮೇಲೆನಿಸಿಕೊಂಡವನು. ವೃಕೋದರನು 100 ಆನೆಗಳ ಬಲವುಳ್ಳವನು. ಅರ್ಜುನನು ಸಾಕ್ಷಾತ್ ದೇವೇಂದ್ರನ ಪುತ್ರನು ಮತ್ತು ಯುವಕನು. ಆದುದರಿಂದ ದೇವತೆಗಳಿಗಾದರೂ ಆ ಪಾಂಡವರನ್ನು ಜಯಿಸುವುದು ಸುಲಭ ಸಾಧ್ಯವಲ್ಲ. ಅವಳಿ ಮಕ್ಕಳಾದ ಆ ನಕುಲ ಸಹದೇವರು ರಣರಂಗದಲ್ಲಿ ಯಮನಿಗೆ ಸಾಟಿ ಎನಿಸುವರು. ಇದರ ಮೇಲೆ ಶ್ರೀಕೃಷ್ಣನು ಸಾತ್ವಿಕೆಯೊಡನೆ ಆ ಸೈನ್ಯಕ್ಕೆ ಬೆಂಬಲವಾಗಿರುವನು. ಯುದ್ಧದಲ್ಲಿ ಅಲ್ಲಿಗೆ ಹೋದ ಮೇಲೆ ಮೃತ್ಯು ಮುಖದಲ್ಲಿ ಪ್ರವೇಶಿಸಿದಂತೆಯೇ ಅಲ್ಪ ಬಲವುಳ್ಳವನಾದರೂ ಪ್ರಾಣದಿಂದ ತಪ್ಪಿಸಿಕೊಂಡು ಬರಲಾರನು. ಮನಸ್ವಿಗಳು ಉತ್ತಮವಾದ ತಪಸ್ಸನ್ನು ತಪಸ್ಸಿನಿಂದಲೇ ಅಡಗಿಸಬೇಕು, ಬಲವನ್ನು ಬಲದಿಂದಲೇ ನಿಗ್ರಹಿಸಬೇಕು. ಈಗ ನನ್ನ ಮನಸ್ಸಾದರೂ ಶತ್ರು ನಿಗ್ರಹದಲ್ಲಿಯೂ ಸ್ವಪಕ್ಷ ರಕ್ಷಣದಲ್ಲಿಯೂ ದೃಢ ಸಂಕಲ್ಪ ಮಾಡಿದೆ. ಈ ಸ್ಥಿರ ಬುದ್ಧಿಯಿಂದ ಈಗ ನಾನು ಹೊರಡುವೆನು. ಅವರ ಹೆಮ್ಮೆಯನ್ನು ಅಡಗಿಸಿ ಬರುವೆನು. ಸೂತ, ಆ ಪಾಂಡವರಿಂದ ನನ್ನ ಮಿತ್ರನಿಗೆ ಉಂಟಾದ ದ್ರೋಹವೇನೋ ನನಗೆ ಎಂದಿಗೂ ಸಹಿಸತಕ್ಕುದಲ್ಲ. ಸೈನ್ಯವು ಭಂಗ ಹೊಂದಿದಾಗ ಮುಂದೆ ಬರುವವನೇ ನಿಜವಾದ ಮಿತ್ರನು. ಸತ್ಪುರುಷರಿಗೂ ಆರ್ಯರಿಗೂ ಯೋಗ್ಯವಾದ ಈ ಕಾರ್ಯವನ್ನು ಈಗ ನಾನು ಮಾಡಲೇಬೇಕು. ನಾನು ಪ್ರಾಣದಾಸೆಯನ್ನು ತೊರೆದು ಯುದ್ಧದಲ್ಲಿ ನಮ್ಮ ಶತ್ರುಗಳನ್ನೆಲ್ಲ ಕೊಲ್ಲುವೆನು. ಇಲ್ಲವೇ ಅವರಿಂದ ಹತನಾಗಿ ಭೀಷ್ಮನನ್ನು ಹಿಂಬಾಲಿಸಿ ವೀರ ಸ್ವರ್ಗವನ್ನು ಹೊಂದುವೆನು. ಈಗ ನಮ್ಮ ಸೈನ್ಯವೆಲ್ಲ ಮೊತ್ತಕ್ಕೆ ಅನಾಥವಾಗಿ ಗೋಳಿಡುತ್ತಿರುವುದು. ಹೆಂಗಸರು ಮಕ್ಕಳೆಲ್ಲ ರೋಧಿಸುವರು. ಧೃತರಾಷ್ಟ್ರ ಪುತ್ರರ ಪೌರುಷವೆಲ್ಲ ಭಗ್ನವಾಯಿತು. ಈ ಕಾಲದಲ್ಲಿ ನಾನು ಮಾಡಬೇಕಾದ ಕಾರ್ಯವೇನೋ ಅದನ್ನು ನಾನು ಬಲ್ಲೆನು. ಓ ಸಾರಥಿ, ನಮ್ಮ ಪ್ರಭುವಿನ ಶತ್ರುಗಳನ್ನು ನಾನು ಜಯಿಸಿಯೇ ಬರಬೇಕು. ಪಾಂಡವರನ್ನು ಕೊಂದು ಕುರುಗಳನ್ನು ರಕ್ಷಿಸುವ ಪ್ರಯತ್ನ ಮಾಡುವೆನು. ಈಗಿನ ಭಯಂಕರ ರಣದಲ್ಲಿ ನನ್ನ ಪ್ರಾಣಗಳ ಆಸೆಯನ್ನು ತೊರೆದು ಶತ್ರು ಸಂಘಗಳನ್ನೆಲ್ಲ ಕೊಂದು ನಮ್ಮ ದುರ್ಯೋಧನನಿಗೆ ರಾಜ್ಯವನ್ನು ಕೊಡಿಸುವೆನು. ಓ ಸೂತ, ಸುವರ್ಣ ರತ್ನಗಳ ವಿಚಿತ್ರ ಕಾಂತಿಯಿಂದ ಶೋಭಿಸುವ ಯುದ್ಧ ಕವಚವನ್ನು ತಂದು ನನ್ನ ಮೈಗೆ ತೊಡಿಸು. ಸೂರ್ಯ ತೇಜಸ್ಸುಳ್ಳ ನನ್ನ ಶಿರಸ್ತ್ರಾಣವನ್ನು ತರಿಸು. ನನ್ನ ಧನುಸ್ಸನ್ನು ಅಗ್ನಿಗೂ ಸರ್ಪಗಳಿಗೂ ಸಮಾನವಾದ ನನ್ನ ಬಾಣಗಳನ್ನು ಈಗಲೇ ತರಿಸು. 16 ಬತ್ತಳಿಕೆಗಳು, ದಿವ್ಯ ಧನುಸ್ಸುಗಳು, ಕತ್ತಿ, ಶಕ್ತಿ, ಗದೆ ಮುಂತಾದ ಈ ಮಹಾ ಆಯುಧಗಳು ಸಿದ್ಧವಾಗಲಿ. ಸುವರ್ಣ ಚಿತ್ರಿತವಾದ ಹಿಡಿಯುಳ್ಳ ಶಂಖವನ್ನು ತರಿಸು. ನನ್ನ ಧ್ವಜ ಚಿಹ್ನೆಯಾದ ಸುವರ್ಣ ಶೃಂಖಲೆಯನ್ನು, ಚಿಹ್ನೆಗಳುಳ್ಳ ನನ್ನ ಜಯಧ್ವಜವನ್ನು ಸಿದ್ಧಗೊಳಿಸು. ಹರಳುಗಳಿಂದ ಕೂಡಿ ಅಂದವಾಗಿ ರಚಿಸಿದ ನನ್ನ ವಿಚಿತ್ರ ವೀರ ಮಾಲಿಕೆಯನ್ನು ಬಟ್ಟೆಗಳಿಂದ ಚೆನ್ನಾಗಿ ಬರೆಸಿ ಈಗಲೇ ತರುವಂತೆ ಹೇಳು. ಬಿಳಿ ಮೇಘಗಳಿಗೆ ಸಮಾನವಾಗಿ ಒಳ್ಳೆ ದೇಹಪುಷ್ಟಿಯುಳ್ಳ ಕುದುರೆಗಳನ್ನು ಮಂತ್ರಪೂತಗಳಾದ ನೀರಿನಿಂದ ಸ್ನಾನ ಮಾಡಿಸಿಕೊಂಡು ಬಂದು ನಿಲ್ಲಿಸು. ಆ ಕುದುರೆಗಳನ್ನೆಲ್ಲ ಚೆನ್ನಾಗಿ ಮಿರುಗಿಕ್ಕಿದ ಸುವರ್ಣ ಆಭರಣಗಳಿಂದ ಅಲಂಕರಿಸು. ನನ್ನ ಜಯರಥದಲ್ಲಿ ಯುದ್ಧಕ್ಕೆ ಬೇಕಾದ ಸಕಲ ಉಪಕರಣಗಳು ಸಿದ್ಧವಾಗಿರಲಿ. ಶೀಘ್ರಗಾಮಿಗಳಾದ ಕುದುರೆಗಳನ್ನು ಹೂಡಿ ಸುವರ್ಣ ರತ್ನ ಮಾಲಿಕೆಗಳಿಂದ ಅಲಂಕೃತವಾದ ರಥವನ್ನು ಈಗಲೇ ತರಿಸಬೇಕು. ವೇಗವುಳ್ಳ ವಿಚಿತ್ರ ಧನುಸ್ಸುಗಳನ್ನು, ದೃಢವಾದ ನಾಣುಗಳನ್ನು, ಅದರ ಕಟ್ಟುಗಳನ್ನು, ಉತ್ತಮ ಬಾಣಗಳಿಂದ ತುಂಬಿದ ಬತ್ತಳಿಕೆಗಳನ್ನು ಸಿದ್ಧಗೊಳಿಸು. ಯುದ್ಧ ಕವಚಗಳನ್ನು ಹೆಚ್ಚಾಗಿ ಸಂಗ್ರಹಿಸಿಡು. ಯುದ್ಧ ಪ್ರಯಾಣಕ್ಕೆ ಯೋಗ್ಯವಾದ ಸಾಧನಗಳೆಲ್ಲ ಸಿದ್ಧವಾಗಲಿ. ಸುವರ್ಣ ಕಾಂತಿಯುಕ್ತವಾದ ವೀರ ಕವಚವನ್ನು ಕಟ್ಟಿ ವೀರಮಾಲೆಯನ್ನು ಧರಿಸಿ ಈಗಲೇ ನಾನು ಹೊರಡುವೆನು. ಪ್ರಯಾಣ ಭೇರಿಗಳು ನುಡಿಸಲ್ಪಡಲಿ. ಓ ಸಾರಥಿ, ಆ ಕಿರೀಟಿ, ಆ ವೃಕೋದರನು, ಆ ಧರ್ಮಪುತ್ರನು, ಆ ಯಮಳರು ಎಲ್ಲಿರುವರೋ ಅಲ್ಲಿಗೆ ಈಗ ರಥವನ್ನು ಬಿಡಬೇಕು. ಈಗಿನ ಯುದ್ಧದಲ್ಲಿ ಅವರನ್ನಾದರೂ ನಾನು ಕೊಲ್ಲುವೆನು, ಇಲ್ಲವೇ ಭೀಷ್ಮನಂತೆ ಅವರಿಂದ ನಾನೇ ಹತನಾಗಿ ಯಮಪುರಿಗೆ ಹೋಗುವೆನು. ಆದರೆ ಸೂತ, ಸತ್ಯವ್ರತವುಳ್ಳ ಆ ಯುಧಿಷ್ಠಿರನು, ಆ ಭೀಮಾರ್ಜುನರು, ಶ್ರೀ ವಾಸುದೇವನು, ಸಾತ್ವಿಕೆಯು, ಸಂಜಯರು ಯಾವ ಪಕ್ಷದಲ್ಲಿರುವರೋ ಅಂತಹ ಸೈನ್ಯವನ್ನು ಇತರ ರಾಜರಾರಿಂದಲೂ ಜಯಿಸುವುದೇನೂ ಸಾಧ್ಯವಲ್ಲ. ಹಾಗಿದ್ದರೂ ನಾನು ಬಿಡುವವನಲ್ಲ. ಸರ್ವ ಸಂಹಾರಕನಾದ ಮೃತ್ಯುವೆ ಕ್ಷಣ ಮಾತ್ರವೂ ಎಚ್ಚರ ತಪ್ಪದೆ ಆ ಕಿರೀಟಿಯನ್ನು ರಕ್ಷಿಸುತ್ತಿದ್ದರೂ ಇರಲಿ. ನಾವೇನೋ ಯುದ್ಧಕ್ಕೆ ಹೋಗಿ ಅವರನ್ನು ಕೊಲ್ಲದೆ ಬಿಡುವುದಿಲ್ಲ. ಅಥವಾ ನಾನಾದರೂ ಸಾಯುವೆನು. ಎಲ್ಲ ಶೂರರ ಮುಂದೆ ನಾನು ಪ್ರತಿಜ್ಞೆ ಮಾಡಿ ಹೇಳುವೆನು. ಮಿತ್ರದ್ರೋಹಿಗಳು, ರಾಜಭಕ್ತಿ ಇಲ್ಲದವರು,
ಪಾಪ ಬುದ್ಧಿಯುಳ್ಳವರು ನನಗೆ ಸಹಾಯಕರಾಗಲಾರರು ಎಂದನು. ಓ ಧೃತರಾಷ್ಟ್ರ ಮಹಾರಾಜ, ಕರ್ಣನು ರಣೋತ್ಸಾಹದಿಂದ ಹೀಗೆ ಬಾರಿ ಬಾರಿಗೂ ಪ್ರತಿಜ್ಞೆ ಮಾಡಿ ಸುವರ್ಣಾಲಂಕೃತಗಳಾದ ಉತ್ತಮಾಶ್ವಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ಸಮಸ್ತ ಯುದ್ಧ ಸಾಮಗ್ರಿಗಳಿಂದಲೂ ಕೂಡಿದ ತನ್ನ ಜಯ ರಥವನ್ನೇರಿ ಹೊರಟನು. ದೇವಗಣಗಳು ಇಂದ್ರನನ್ನು ಹೇಗೋ ಹಾಗೆ ಕೌರವರೆಲ್ಲರೂ ಅವನನ್ನು ಪೂಜಿಸಿ ಅಭಿನಂದಿಸುತ್ತಿದ್ದರು. ಉಗ್ರ ಧನುರ್ಧಾರಿಯಾದ ಆ ಕರ್ಣನು ಭೀಷ್ಮನು ಹತನಾಗಿ ಬಿದ್ದ ಸ್ಥಳಕ್ಕೆ ಬಂದನು. ಸುವರ್ಣ ರತ್ನ ಮಾಲಿಕೆಗಳಿಂದ ಶೋಭಿತವಾಗಿ ದೃಢವಾದ ರಥಗುಪ್ತಿಯುಳ್ಳ ಆ ರಥದಲ್ಲಿ ಕುಳಿತು ಬರುತ್ತಿದ್ದ ಕರ್ಣನು ಮಹಾ ತೇಜಸ್ಸುಳ್ಳ ಸೂರ್ಯನಂತೆಯೇ ಕಾಣಿಸುತ್ತಿದ್ದನು. ಮೇಘಧ್ವನಿಯಿಂದ ಆ ರಥವು ಹೊರಟು ಬರುವಾಗ ಅಗ್ನಿವರ್ಣವಾದ ಆ ರಥದಲ್ಲಿ ಕುಳಿತ ಅಗ್ನಿ ತೇಜಸ್ಸುಳ್ಳ ಕರ್ಣನು ದಿವ್ಯ ವಿಮಾನವನ್ನೇರಿ ಬರುವ ಮಹೇಂದ್ರನಂತೆ ಶೋಭಿಸುತ್ತಿದ್ದನು. ಇದು 2ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.